ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಇಂತಹ ದರಿದ್ರ ಸರ್ಕಾರವನ್ನ ನಡೆಸೋದಕ್ಕಿಂತ ಇವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋದು ಬೆಸ್ಟ್ ಅಂತ ಅನ್ಸುತ್ತೆ. ಆದ್ರೆ ಏನ್ ಮಾಡೋದು? ಕುರ್ಚಿಗೆ ಫೆವಿಕ್ವಿಕ್ ಅಂಟಿಸಿ ಕೂತಿದಾರಲ್ವಾ, ಎಲ್ಲಿಗೆಂದು ಹೋಗ್ತಾರೆ? ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅರ್ಥ ಆಯ್ತಲ್ವಾ? ದಿ ಗ್ರೇಟ್ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ. ನನಗೂ ಫ್ರೀ, ನಿನಗೂ ಫ್ರೀ, ಮಹಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲನಿಗೂ ಫ್ರೀ. ಏನು ಫ್ರೀ? ಈ ದರಿದ್ರ ಸರ್ಕಾರ, ಈ ಯೋಗ್ಯತೆ ಇಲ್ಲದಂತಹ, ಲೂಟಿ ಹೊಡೆಯುವಂತಹ, ರಾಜ್ಯವನ್ನ ಬರ್ಬಾದ್ ಮಾಡೋದಕ್ಕೆ ಬಂದಿರುವಂತಹ ಈ ನಾಯಕರು ನಮಗೆ ಫ್ರೀಯಾಗಿ ಸಿಕ್ಕಿರುವಂಥದ್ದು. ಹೌದಲ್ವೋ ವೀಕ್ಷಕರೇ? ಮೊದಲನೇದಾಗಿ ನಾನು ಸಿದ್ದರಾಮಯ್ಯನವರೇ ಹಾಕಿದ್ದಂತ ಒಂದು ಟ್ವೀಟ್ ಅನ್ನು ಓದ್ತೀನಿ, ಕೇಳಿಸ್ಕೊಳ್ಳಿ. 2025-26ನೇ ಸಾಲಿನಲ್ಲಿ ರಾಜ್ಯ ಸರ್ಕಾರವು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಗೆ 34,438 ಕೋಟಿ ಮತ್ತು ಸಮಾಜ ಕಲ್ಯಾಣ ಮತ್ತಿತರ ಇಲಾಖೆಗಳಿಗೆ ಸೇರಿದಂತಹ ಶಾಲೆಗಳಿಗೆ 4,150 ಕೋಟಿ, ಹೀಗೆ ಕನ್ನಡ ಭಾಷೆಯ ಶಾಲೆಗಳಿಗಾಗಿಯೇ ರಾಜ್ಯ ಸರ್ಕಾರ ಒಟ್ಟು 38,688 ಕೋಟಿ ರೂಗಳನ್ನು ನೀಡಿದೆ. ಇದರ ಜೊತೆಯಲ್ಲಿ ಸರ್ಕಾರಿ ಶಾಲೆಗಳ ನಿರ್ವಹಣೆ ಮತ್ತು ಮೂಲಭೂತ ಸೌಕರ್ಯಗಳ ನಿರ್ಮಾಣಕ್ಕಾಗಿ ಒಟ್ಟು 999 ಕೋಟಿ ರೂಗಳ ಅನುದಾನವನ್ನು ಒದಗಿಸಲಾಗಿದೆ. ಈ ಒಟ್ಟು ಅನುದಾನ ಕನ್ನಡ ಶಾಲೆ ಅಭಿವೃದ್ಧಿಗಾಗಿಯೇ ವ್ಯಯವಾಗಲಿದೆ. ಆಮೇಲೆ ಇನ್ನೊಂದಷ್ಟು ಹಾಕಿದ್ದಾರೆ ಬಿಡಿ. ಈಗ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಸರ್ಕಾರಿ ಶಾಲಾ ಮಕ್ಕಳಿಗೆ ಶೂ ಕೊಡಲು ದಾನಿಗಳಿಗೆ ಶೋಧ. ಶಾಲಾ ಮಕ್ಕಳಿಗೆ ಶೂ ಸಾಕ್ಸ್ ನೀಡೋದಕ್ಕೂ ಕೂಡ ಈ ಕಾಂಗ್ರೆಸ್ ಸರ್ಕಾರದ ಬಳಿ ಗತಿನೇ ಇಲ್ಲವಂತೆ. ಅಮ್ಮ ತಾಯಿ ಭಿಕ್ಷೆ ಹಾಕ್ರಪ್ಪ ಅಂತ ಮಕ್ಕಳಿಗೆ ಶೂ ಸಾಕ್ಸ್ ನೀಡೋದಕ್ಕೆ ಯಾರಾದ್ರೂ ದಾನಿಗಳು ಸಿಗ್ತಾರಂತ ಹುಡುಕ್ತಾ ಇದ್ದಾರೆ. ಅಲ್ಲ ಸಿದ್ದರಾಮಯ್ಯನವರೇ, ನಿಮ್ಮದೇ ಈ ಟ್ವೀಟ್ ಪ್ರಕಾರ ಪ್ರಾಥಮಿಕ ಹಾಗೂ ಪ್ರೌಢ ಶಾಲೆಗಳಿಗೆ 38,688 ಕೋಟಿ ರು ಅನುದಾನವನ್ನ ನೀಡಿದ್ದೀರಿ. ನೀವು ಎಲ್ಲಿದೆ ಹಣ? ವಾರ್ಷಿಕವಾಗಿ 38,688 ಕೋಟಿ ರು ಅನುದಾನವನ್ನು ನೀಡಿದೀವಿ ಅಂತ ನೀವು ಹೇಳಿದ ಮೇಲೂ, ಮಕ್ಕಳ ಶೂ ಸಾಕ್ಸ್ ಖರೀದಿಗೆ ಅಂತ 111 ಕೋಟಿ ರು ಅನುದಾನವನ್ನ ಬಿಡುಗಡೆ ಮಾಡಿದ ಮೇಲೂ ಅದೇ ಮಕ್ಕಳಿಗೆ 1 ಜೊತೆ ಶೂ, 2 ಜೊತೆ ಸಾಕ್ಸ್ ನೀಡೋದಕ್ಕೆ ನಿಮ್ಮ ಕೈಯಿಂದ ಆಗ್ತಾ ಇಲ್ಲ. ನೀವು ದಾನಿಗಳನ್ನ ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ, ಅಷ್ಟು 1,000 ಕೋಟಿ ಅನುದಾನವನ್ನ ನೀಡಿದ್ದು ಸುಳ್ಳ ಅಥವಾ ನೀಡಿದ್ದನ್ನ ನುಂಗಿದ್ರ? ನುಂಗಿದ್ರೆ ಯಾರು ನುಂಗಿದ್ದು? ಅಥವಾ ಯಾವ ರಾಜ್ಯದ ಕಾಂಗ್ರೆಸ್ ಚುನಾವಣಾ ಫಂಡ್ಗೆ ಬಳಕೆ ಆಗಿದೆ ಅದು? ಹೇಳಿ ಸಿದ್ದರಾಮಯ್ಯನವರೇ. ಯಾಕಂದ್ರೆ ನಿಮ್ಮ ಸರ್ಕಾರದಲ್ಲಿ ಇರುವಂತವರು ಅನ್ನ ತಿನ್ನೋದಕ್ಕಿಂತ ಜಾಸ್ತಿ ಹಣಾನೇ ತಿನ್ನೋರಲ್ವೇ? ಅದಕ್ಕೆ ಕೇಳ್ತಾ ಇದ್ದೀವಿ. ದಾನಿಗಳನ್ನ ಹುಡುಕ್ತಾ ಇದ್ದಾರಂತೆ. ಅಲ್ಲಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ದಾನ ರೂಪದಲ್ಲಿ ಶಾಲಾ ಮಕ್ಕಳಿಗೆ ನೀಡ್ತಾ ಇದ್ದಂತಹ ಆ ಉಚಿತ ಮೊಟ್ಟೆಗಳು ಕೂಡ ಸರಿಯಾಗಿ ಮಕ್ಕಳ ಬಾಯಿಗೆ ತಲುಪ್ತಾ ಇಲ್ಲ. 568 ಶಾಲೆಗಳಲ್ಲಿ ಕೇವಲ 3 ದಿನ ಮೊಟ್ಟೆ ಸಿಗ್ತಾ ಇರೋದಂತೆ. ಬಾಕಿ ಯಾರು ನುಂಗಿದ್ರಿ? ಯಾರು ನುಂಗಿದ್ದು? ನಿಮ್ಗೇನು ಅನ್ಸೋದೇ ಇಲ್ವಾ ಅಂತ? ನಾಚಿಕೆ, ಮಾನ, ಮರ್ಯಾದೆ ಏನು ಇಲ್ವೇ ಇಲ್ವಾ? ವೀಕ್ಷಕರೇ, ನೀವೇ ಹೇಳಿ, ಈ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಬಳಿ ಯಾವುದಕ್ಕೆ ಕಾಸಿರುತ್ತೆ ಅಂತ? ಯಾವುದಕ್ಕಿರುತ್ತೆ? ಅಭಿವೃದ್ಧಿ ಮಾಡೋ ಕಾಸಿಲ್ಲ. ಶಾಸಕರುಗಳೇ ಹೇಳ್ತಾ ಇದ್ದಾರಲ್ವಾ, ಶಾಲೆ ಕಟ್ಟೋಕೆ ಕಾಸಿಲ್ಲ, ಅದನ್ನು ಉಳಿಸ್ಕೊಳ್ಳೋದಕ್ಕೆ ಆ ಯೋಗ್ಯತೆನೂ ಇಲ್ಲ, ಆ ಕಾಸು ಇಲ್ಲ. ಇನ್ನೊಂದು ಕಡೆ ಶಿಕ್ಷಕರ ಕೊರತೆ, ಪುಸ್ತಕ ಸರಿಯಾಗಿ ಒದಗಿಸೋದಕ್ಕೆ ಕಾಸಿಲ್ಲ, ಯೂನಿಫಾರ್ಮ್ ಕೊಡೋಕೆ ಕಾಸಿಲ್ಲ, ಈಗ ಕೊನೆಗೆ ಶೂ ಕೊಡಿಸೋದಕ್ಕೂ ಕೂಡ ಕಾಸಿಲ್ಲ. ಶೂ ಕೊಡೋದಕ್ಕೆ ದಾನಿಗಳ ಶೋಧ ಅಂತೆ. ಅಲ್ಲ ಸಿದ್ದರಾಮಯ್ಯನವರೇ, ನೀವ್ ಯಾಕೆ ಸರ್ಕಾರವನ್ನು ನಡೆಸ್ತಾ ಇದ್ದೀರಿ? ಹಾಗಾದ್ರೆ ದಾನಿಗಳೇ ಸರ್ಕಾರವನ್ನು ನಡೆಸಲಿ ಅಲ್ವಾ?
ನಿಮ್ಮ ಅವಶ್ಯಕತೆ ನಮಗೇನಿದೆ? ಯಾವ ಯೋಗ್ಯತೆ ನೀಡ್ಕೊಂಡು ನಮ್ಮ ಮುಂದೆ ಬರ್ತೀರಾ ಸಿದ್ದರಾಮಯ್ಯನವರೇ? ನಾಚಿಕೆ ಆಗಲ್ವಾ ನಿಮ್ಮ ಹತ್ರ? ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಏನಾದ್ರೂ ಉಳಿದಿದೆಯಾ ಸಿದ್ದರಾಮಯ್ಯನವರೇ? ಏನಿಲ್ಲ. ಅದೇನೋ 5 ಗ್ಯಾರಂಟಿಯನ್ನ ಹಿಡ್ಕೊಂಡು ಬಂದು ಬಡವರ ಪಕ್ಷ ಕಾಂಗ್ರೆಸ್, ಭರವಸೆ ಸರ್ಕಾರ ಕಾಂಗ್ರೆಸ್, ಕಾಂಗ್ರೆಸ್ ಗ್ಯಾರಂಟಿ, ನಾನು ಕೊಟ್ಟಿದ್ದು ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದೀರಲ್ವಾ? ಯಾರದ್ರಿ ಹಣ? ನಮ್ಮ ಹಣ. ಏನ್ ನಿಮ್ಮ ಕಿಸೆಯಿಂದ ತಂದು ಹಾಕಿದ್ರ ಅದನ್ನ, ಅಥವಾ ನಿಮ್ಮ ಮನೆಯಿಂದ ತಂದು ಹಾಕಿದ್ರ? ಇಲ್ಲ ಅಲ್ವಾ? ನೀವು ಲೂಟಿ ಮಾಡಿದ್ ಮಾತ್ರ. ನಮ್ಮ ಕಿಸೆಯಿಂದ ತೆಗೆದು ನಮ್ಮ ಹಣವನ್ನ ನಮ್ಮಿಂದಾನೇ ಬಾಚಿಕೊಂಡು ಆಮೇಲೆ ಅದನ್ನ ನಮಗೆ ಕೊಟ್ಟು ಗ್ಯಾರಂಟಿ ಅಂತ ನಾಟಕ ಮಾಡೋದಕ್ಕೆ, ಅಂದ್ರೆ ನಮ್ಮ ಹಣವನ್ನ ನಮಗೆ ಕೊಡೋದಕ್ಕೆ ನೀವೇ ಬೇಕಾ ಸಿದ್ದರಾಮಯ್ಯನವರೇ? ನಿಮಗೇನು ಅನ್ಸೋದೇ ಇಲ್ವಾ? ಅಲ್ಲ, ಈ ಕಾಮನ್ ಸೆನ್ಸ್ ಅಂತ ಇರುವಂಥವ್ರು ಯಾರಾದ್ರೂ ಈ ಗ್ಯಾರಂಟಿಯನ್ನ ನಂಬಿಕೊಂಡು ಓಟನ್ನ ಹಾಕ್ತಾರಾ? ಹಾಕಿದಾರಲ್ಲ, ಬಿಡಿ ಹೋಗ್ಲಿ. ಅಂತೂ ಯಶಸ್ವಿಯಾಗಿ ಎಲ್ಲ ರೀತಿಯಲ್ಲೂ ನಮ್ಮ ರಾಜ್ಯವನ್ನ ಬರ್ಬಾದ್ ಮಾಡಿದ್ದಾಯ್ತು ಕಾಂಗ್ರೆಸ್ಸಿಗೆ ಅಲ್ವಾ? ವೀಕ್ಷಕರೇ, ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಏನು? ಒಂದು ಆರೋಗ್ಯ, ಒಂದು ಶಿಕ್ಷಣ. ಈ ಮುಖ್ಯವಾಗಿರುವಂಥದ್ದು ಯಾವುದು ಬೇಕೋ ಅದನ್ನು ಕೊಡಲ್ಲ ಈ ಕಾಂಗ್ರೆಸ್. ಯಾವುದನ್ನ ಉಚಿತವಾಗಿ ಯಥೇಚ್ಛವಾಗಿ ಕೊಡಬೇಕೋ ಅದನ್ನ ಈ ಸರ್ಕಾರ ಕೊಡಲ್ಲ, ಕಿತ್ತುಕೊಳ್ಳುತ್ತೆ. ಬಡವರ್ಗದ ಜನರಿಗೆ ಪಾಪ ಬಹಳ ಕಡಿಮೆ ದರದಲ್ಲಿ ಜನರಿಕ್ ಔಷಧಗಳು ಲಭ್ಯ ಆಗ್ಲಿ ಅನ್ನುವಂಥ ಒಂದು ಸದುದ್ದೇಶವನ್ನ ಇಟ್ಕೊಂಡು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನ ಮೋದಿಜಿ ಸರ್ಕಾರ ಜಾರಿಗೆ ತರುತ್ತೆ. ಆದ್ರೆ ಈ ಕರ್ನಾಟಕ ಕಾಂಗ್ರೆಸ್ಸಿಗೆ ಸರಕಾರಿ ಆಸ್ಪತ್ರೆಗಳ ಆವರಣದಲ್ಲಿ ಜನೌಷಧಿ ಕೇಂದ್ರಗಳು ಇರಲೇಬಾರದಂತೆ, ಮುಚ್ಚೋದಕ್ಕೆ ಹೊರಟು ನಿಲ್ಲತ್ತೆ. ಯಾಕಂದ್ರೆ ಅಲ್ಲಿ ಏನು ತಿನ್ನಕ್ಕಾಗಲ್ಲ ಅಲ್ವಾ? ಇಲ್ಲ ಅಂದ್ರೆ ಈಗ ಬಿಡಿ, ಹೈಕೋರ್ಟ್ ಅವರಿಗೆ ಯಾವ ರೀತಿ ಪಾಠವನ್ನ ಕಲಿಸ್ಬೇಕು ಕಲಿಸ್ತಾ ಇದೆ. ಈ ಕಡೆ ಸರಕಾರಿ ಶಾಲೆ ಪರಿಸ್ಥಿತಿ ನೋಡಿದ್ರೆ ಹೀಗೆ. ಇನ್ನು ಶಿಕ್ಷಣ ಮಂತ್ರಿ ಅಂತ ಅನ್ನಿಸ್ಕೊಂಡಿರುವಂತಹ ಮಧು ಬಂಗಾರಪ್ಪನವರನ್ನ ನೋಡಿದ್ರೆ ಹೇರ್ ಸ್ಟೈಲು, ಅದು ಇದು. ನನ್ನ ಮುಖ ಚಂದ ಆಯ್ತೋ ಇಲ್ವೋ, ಒಂದು ಚಪ್ಪಾಳೆ ಹೊಡಿರಿ ನೋಡೋಣ ಅಂತ ಕೇಳಿಸ್ಕೊಂಡು ಚಪ್ಪಾಳೆಯನ್ನು ಹೊಡಿಸ್ಕೊಳ್ತಾ ಇದ್ದಾರೆ. ನನಗೆ ಬಹಳ ಸಂತೋಷ ಇರೋದ್ರೆ ಟೀಕಾ ಟಿಪ್ಪಣಿ ಮಾಡಿದ್ಮೇಲೆ ಮಕ್ಕಳು ಸ್ಕೂಲಿಗೆ ಹೋದಾಗ ಹೇಳಿದ್ರು, ಸರ್ ನಿಮ್ಮ ಥರ ನಾವು ಯಾಕೆ ಸರ್ ಹೇರ್ ಸ್ಟೈಲ್ ಬಿಡಬಾರ್ದು, ಪರ್ಮಿಷನ್ ಕೊಡ್ರಿ ಅಂತ. ಅವಾಗ ನಾನು ಹೇಳಿದೆ, ಇಲ್ಲಪ್ಪ, ಚಿಕ್ಕ ಮಕ್ಕಳು ಇರ್ಬೇಕಾದ್ರೆ ನಾವೆಲ್ಲ ಜಗಳ ಮಾಡ್ಕಿರ್ತೀವಿ, ಏನಾರು ಕೂದಲು ಬಿಟ್ಟು ಇನ್ನೊಬ್ಬ ನಿನ್ನ ಫ್ರೆಂಡ್ ಹೋಗಿ ಕೂದಲು ಎಳೆದು ನಿಮ್ಮ ಅಪ್ಪ ಬಂದು ಆ ಮೇಸ್ಟ್ರಿಗೆ ಹೊಡೆದು ಅದೊಂದು ರಗಳೆ ಆಗೋದು ಬೇಡ, ನೀವು ಹಿಂಗೆ ಇರ್ರಿ, 11-12ನೇ ಕ್ಲಾಸ್ ಆದಮೇಲೆ ನನ್ನ ಥರ ಆಗಂತ್ರಿ ಅಂತೇಳಿ. ನಮ್ಮ ತಂದೆಯವ್ರಿಗೆ ಭಾಳ ಇಷ್ಟ. ನಮ್ಮ ತಂದೆಯವ್ರು ನೋಡಿದ್ರಲ್ಲ ಎಲ್ಲ ಹೇರ್ ಸ್ಟೈಲ್ ಇರ್ಬೇಕು. ನಾನು ಒಂದ್ಸತಿ ಹೇರ್ ಸ್ಟೈಲ್ ಈ ಥರ ಮಾಡಿ ಶಾರ್ಟ್ 15 ದಿವಸ ನಮ್ಮ ಅಪ್ಪ ನಮ್ಮ ಹತ್ರ ಮಾತಾಡೇ ಇರಲಿಲ್ಲ. ನಿನ್ನ ಮುಖ ನೋಡೋಕೆ ಅಸಹ್ಯ ಆಕತಿ ಅಂತ. ಈ ನನ್ನ ಮುಖ ಚಂದ ಐತೆ ಇಲ್ಲ, ಒಂದು ಚಪ್ಪಾಳೆ ಹೊಡಿದ್ರು ನೋಡೋಣ. ಇದ್ಯಾವ ಗೋಜಲಿಗೂ ಅವ್ರು ಇಲ್ಲವೇ ಇಲ್ಲ. ಶಿಕ್ಷಣಕ್ಕೆ ಸಂಬಂಧಪಟ್ಟದನ್ನ ಬಿಟ್ಟು ಬೇರೆ ಎಲ್ಲ ಮಾತಾಡ್ತಾರೆ. ಇದು ನಮ್ಮ ಕರ್ನಾಟಕ ರಾಜ್ಯದ ಪರಿಸ್ಥಿತಿ. ದಾನಿಗಳನ್ನು ಹುಡುಕ್ತಾ ಇದ್ದೀರಾ? ಇದೇ ಅಲ್ವಾ ನಿಮ್ಮ ಲೂಟಿ ಮಾಡಿರುವಂತ ಹಣ? ಬಿಚ್ಚಿ ನೋಡೋಣ. ಯಾರು 1 ರೂಪಾಯಿ ಕೂಡ ಕೊಡಬೇಡಿ. ಅವ್ರ ಬಣ್ಣ ಎಲ್ರಿಗೂ ಗೊತ್ತಾಗಲಿ. ಬೇಕಾದ ಹಾಗೆ ತೆರಿಗೆ ಕಟ್ಟಿಸ್ಕೊಂಡು ಈ ಕಡೆ ದಾನ ಕೊಡಿ ಅಂತ ಬೇಡ್ತೀರಲ್ವ ಸಿದ್ದರಾಮಯ್ಯನವರೇ? ನೀವೇ ಹೇಳಿದ ಹಾಗೆ ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ನಾವೇನ್ ಪ್ರಿಂಟಿಂಗ್ ಮಿಷಿನ್ ಅನ್ನ ಇಟ್ಕೊಂಡಿದೀವಿ? ಪ್ರಿಂಟಿಂಗ್ ಮಿಷಿನ್ ಇಟ್ಕೊಂಡಿದೀವ ಸಿದ್ದರಾಮಯ್ಯನವರೇ? ಮಕ್ಕಳಿಗೆ ಏನು ಕೊಡಬೇಕು, ಅದೇನು ತಲುಪಬೇಕು, ನಿಯತ್ತಾಗಿ ಆದಷ್ಟು ಬೇಗ ಕೊಡಿ. ಇಲ್ಲ ಅಂದ್ರೆ ದಯವಿಟ್ಟು ರಾಜೀನಾಮೆಯನ್ನು ಕೊಟ್ಟು ಹೋಗ್ತಾ ಇರಿ ಸಿದ್ದರಾಮಯ್ಯನವರೇ. ಆಮೇಲೆ ಇನ್ನೊಂದು ನೆನಪಿರಲಿ, ಕಾಲಾಯ ತಸ್ಮೈ ನಮಃ.
ನೀವು ಎಂಥದ್ದೇ ಆಟವನ್ನಾಡಿ ಕಾಲ ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಟ್ಟೆ ಕೊಡುತ್ತೆ. ನೆನಪಲ್ಲಿರಲಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.